ಸೊ ಬನ್ನಿ ಫ್ರೆಂಡ್ಸ್, ನಾನು ನಿಮ್ಮನ್ನ ಒಂದು ಬ್ಯಾಕ್ ವಾಟರ್ ದಡ ಏನಿದೆಯಲ್ಲ ಆ ದಂಡೆ ಕರ್ಕೊಂಡು ಹೋಗ್ತೀನಿ. ರಸ್ತೆ ತುಂಬಾ ಡಿಫಿಕಲ್ಟ್ ಇದೆ, ಗಾಡಿ ಓಡಿಸೋದು ತುಂಬಾ ಕಷ್ಟ ಇದೆ. ಅದರಲ್ಲೂ ನಾನು ಒಂದೇ ಕೈಯಲ್ಲಿ ಗಾಡಿ ಓಡಿಸ್ತಾ ಇದ್ದೀನಿ, ಒಂದೇ ಕೈಯಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ತುಂಬಾ ಕಠಿಣ ಇದೆ ಈ ಜಾಗ. ಸೊ ಫ್ರೆಂಡ್ಸ್, ಫೈನಲಿ ಆಲ್ಮೋಸ್ಟ್ ಆ ಜಾಗ ರೀಚ್ ಆದೆ ನಾನು. ನನಗಿದು ಸ್ವಲ್ಪ ಫಸ್ಟ್ ಟೈಮ್ ಬಂದಿದ್ದೀನಲ್ಲ, ಗೊತ್ತಾಗಲಿಲ್ಲ ಸರಿಯಾಗಿ ಯಾವ ಕಡೆ ಬರುತ್ತಂತ. ಸೊ ಹಾಗೆ ಇಲ್ಲಿ ಇರೋ ಸ್ವಲ್ಪ ಜನರನ್ನ ಕೇಳ್ತಾ ಬಂದೆ. ಆಲ್ಮೋಸ್ಟ್ ಇದೇ ಜಾಗಕ್ಕೆ ಬಂದೆ ನಾನೇನಲ್ಲಿ ಬೆಟ್ಟ ತೋರಿಸ್ತಾ ಇದ್ದೀನಲ್ಲ, ಅದೇ ಆ ವೀರಾಂಜನೇಯ ದೇವಸ್ಥಾನ ಬೆಟ್ಟ. ಸೊ ಅದ್ರ ಹಿಂದ್ಗಡೆ ಏನು ಕಾಣಿಸ್ತಾ ಇತ್ತಲ್ವ, ಅದೇ ಈ ಒಂದು ಹೊಳೆ ದಂಡೆ. ಸೊ ಇನ್ನೇನು ದಂಡೆ ನೋಡ್ತಾ ಇದ್ದೀರಾ ನೀವು, ಆಲ್ಮೋಸ್ಟ್ ತುಂಬ ಹತ್ತಿರ ಇದ್ದೀನಿ. ರಸ್ತೆ ತುಂಬ ಡಿಫಿಕಲ್ಟ್ ಇದೆ, ಯಾಕಂದರೆ ಹೊಲದಲ್ಲಿ ಇರುವಂಥ ಈ ದಾರಿ ಅಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಬರೋದು ಭಾಳ ಕಷ್ಟ ಆಗ್ತದ್ರಿಪ್ಪ. ಇಲ್ಲಿ ನೋಡ್ರಿ, ಇಲ್ಲಿ ತೆಗ್ಗು ಗುಂಡಿ ಹೆಂಗದ ನೋಡ್ರಿ ಇಲ್ಲೆಲ್ಲ. ಓ ಎಸ್ 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 ನೋಡಿ ಫ್ರೆಂಡ್ಸ್, ಇದೇ ಆ ಒಂದು ದಂಡೆ. ಒಳ್ಳೆ ಸಮುದ್ರ ಥರ ಕಾಣಿಸ್ತಾ ಇದೆ. ಆ ಒಂದು ನೀರಿನ ಒಂದು ಶಬ್ದ ಕೇಳ್ಬೋದು ನೀವು. ಅಲೆಗಳು ನೋಡಿ ಹೆಂಗೆ ಬರ್ತಾ ಇದೆ ಅಂತ. ನೋಡಿ ಅಲೆ ಎಷ್ಟು ಜೋರಾಗಿದೆ ನೋಡಿ. ಇನ್ನೇನು ಸ್ವಲ್ಪ ಮಾಡಾಗಿದ್ರಿಂದ ಮಳೆ ಬರ್ಬೋದು ಅನ್ಸುತ್ತಾ. ಅದಕ್ಕೋಸ್ಕರ ನಾನು ರೇನ್ಕೋಟ್ ಇಟ್ಕೊಂಡು ಬಂದೀನಿ. ಇನ್ ಕೇಸ್ ಏನಾದರೂ ಮಳೆ ಬಂತಂದ್ರೆ ರೇನ್ಕೋಟ್ ಹಾಕ್ಕೊಂಡಾದರೂ ಎಕ್ಸ್ಪ್ಲೋರ್ ಮಾಡಲೇಬೇಕಂತ ಬಂದುಬಿಟ್ಟು ನಾನು ಇಲ್ಲಿ ನದಿಗೆ ಸ್ಪರ್ಶ ಮಾಡೋಣ. ಹಾ ಏನು ತಂಪಿದೆ ರೀ ನೀರು. ಅಬ್ಬಾ ನೋಡ್ರಿ, ನಮ್ಮ ತುಂಗಭದ್ರೆ, ನಮ್ಮ ಇಡೀ ಹೊಸಪೇಟೆ, ನಮ್ಮ ಬಯಲುಸೀಮೆಯ ಜೀವನಿಧಿ ಈ ನಮ್ಮ ತುಂಗಭದ್ರೆ. ನನಗಿಲ್ಲಿ ಯಾರೂ ರೆಕಾರ್ಡ್ ಮಾಡೋರು ಯಾರೂ ಇಲ್ಲ, ಸುತ್ತಮುತ್ತ ಆಲ್ಮೋಸ್ಟ್ ಯಾರೂ ಇಲ್ಲ ಇಲ್ಲಿ. ಸೊ ಹಾಗಾಗಿ ನಾನು ಇಲ್ಲೊಂದು ಕಲ್ಬಂಡಿ ಮೇಲೆ ಇಟ್ಕೊಂಡು ಒಂದು ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಇಡ್ತೀನಿ. ಇಲ್ಲೇ ಈ ತುಂಗಭದ್ರೆಯ ಹಿಂಭಾಗದಲ್ಲಿರುವಂಥ ಒಂದು ತುಂಗಭದ್ರೆಯ ಬ್ಯಾಕ್ ಸೈಡ್ ವಾಟರ್ ಅಂತ ಏನು ಕರಿತೀವಿ, ಅದ್ರ ದಂಡೆಯಲ್ಲಿದ್ದೇನೆ. ನನ್ನ ಎದುರುಗಡೆ ವೀರಾಂಜನೇಯ ದೇವಸ್ಥಾನ ನಿಮಗೆ ತೋರಿಸಿರೋ ಹಾಗೆ ಆ ಒಂದು ಕಂಪ್ಲೀಟ್ ವೀರಾಂಜನೇಯನ ದೇವಸ್ಥಾನ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಇವಾಗ ಅದ್ರ ಹಿಂದ್ಗಡೆ ಇರುವಂಥ ಒಂದು ಹಿಂಭಾಗದಲ್ಲಿರುವಂಥ ಬ್ಯಾಕ್ ವಾಟರ್, ತುಂಗಭದ್ರೆಯ ಒಂದು ಬ್ಯಾಕ್ ವಾಟರ್. ಈ ಕಡೆ ಶಿವಮೊಗ್ಗ, ಚಿಕ್ಕಮಗಳೂರು ಆ ಕಡೆ ಎಲ್ಲ ತುಂಬ ಮಳೆ ಆದರೆ ತುಂಗಭದ್ರಾ ಎರಡೂ ಸೇರಿಕೊಂಡು ಹೊಸಪೇಟೆ ಹತ್ರ ಬರುತ್ತೆ. ಸೊ ಈ ಕಡೆ ಎಲ್ಲ ಬಂದಾಗ ಏನಾಗುತ್ತೆ, ಇಡೀ ತುಂಗಭದ್ರೆ ನದಿ ಏನಾಗುತ್ತೆ ಇಲ್ಲಿಯ ಒಂದು ಜೀವ ನದಿಯಾಗಿ ಬದಲಾಗಿರೋದಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಇಂಥ ಒಂದು ತುಂಗಭದ್ರೆ ಇರುವಂಥ ನಾಡಲ್ಲಿ ನಾವಿದ್ದೀವಿ. ತುಂಬಾ ಖುಷಿಯಾಗುತ್ತೆ, ತುಂಬಾ ಹೆಮ್ಮೆ ಇದೆ ನಮಗೆ ತುಂಗಭದ್ರೆಯ ಮೇಲೆ. ಇವಳು ಸದಾ ನಗ್ತಾ ಇದ್ದರೆ ಮಳೆ ಬೆಳೆ ಎಲ್ಲ ಆಗುತ್ತೆ. ಹೀಗೆ ಆಗಲಿ, ತುಂಗಭದ್ರೆ ಇನ್ನೂ ತುಂಬಲಿ, ಇನ್ನೂ ಹೆಚ್ಚೆಚ್ಚು ತುಂಬಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ, ಪ್ರಾರ್ಥಿಸ್ತೀನಿ. ಅದೇ ತುಂಗಭದ್ರಾ ಜಲಾಶಯ. ಅದ್ರ ಬಲಗಡೆ ಬ್ಯಾಕ್ ವಾಟರಲ್ಲಿರೋದೇ ನಾನೀಗ. ಸೊ ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು, ನಾನು ಹಾಗೆ ನಡ್ಕೊಂಡು ಬಂದೆ, ಒಂದು ಸ್ವಲ್ಪ ಹಿಂದ್ಗಡೆ ಬಂದೆ. ಇದೊಂದು ಅದ್ಭುತವಾದ ದೃಶ್ಯ ನೋಡ್ಬೋದು ನೀವಿಲ್ಲಿ. ತುಂಗಭದ್ರೆಯ ಒಂದು ಇನ್ನೊಂದು ಸೈಡ್ ತುಂಬಾ ಅದ್ಭುತವಾಗಿದೆ. ಸಚ್ ಬ್ಯೂಟಿಫುಲ್, ಅಂದರೆ ಸಚ್ ಬ್ರೆತ್ ಟೇಕಿಂಗ್ ವ್ಯೂ ಅದ. ನಿಜವಾಗ್ಲೂ ಐ ಆಮ್ ಜಸ್ಟ್ ಸ್ಪೀಚ್ಲೆಸ್, ಐ ಕ್ಯಾನ್ ಸೇ. ಅಷ್ಟು ಅದ್ಭುತವಾದ ಅಷ್ಟು ರೋಮಾಂಚನಕಾರಿ ಅನಿಸ್ತದೆ ಈ ಪ್ಲೇಸ್ ನೋಡಿದರೆ. ಎಷ್ಟು ಬ್ಯೂಟಿಫುಲ್ ಇದೆ ಅಂದರೆ ಐ ಕಾಂಟ್, ನನ್ನ ಬಾಯಿಂದ ನನಗೆ ಹೊಗಳೋಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಮನಸ್ಸಿಗೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಇಲ್ಲಿ ಬಂದು ಇವತ್ತು. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ತುಂಬಾ ಮಾಡಾಗಿದೆ, ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ಬೋದು. ಆದರೂ ನಾನು ಈ ಒಂದು ವ್ಯೂ ನೋಡಿ ಹೋಗೋಕ್ಕೆ ಮನಸ್ಸೇ ಆಗ್ತಾ ಇಲ್ಲ ನನಗೆ. ಮಳೆ ಬಂದರೂ ಪರವಾಗಿಲ್ಲ, ಐ ಜಸ್ಟ್ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಒನ್ ಆಫ್ ದ ಬ್ಯೂಟಿಫುಲ್ ಆ್ಯಂಡ್ ಸ್ಪೆಕ್ಟ್ಯಾಕ್ಯುಲರ್
ವ್ಯೂ ಆಫ್ ತುಂಗಭದ್ರಾ ರಿವರ್, ಸಾರಿ ತುಂಗಭದ್ರಾ ಬ್ಯಾಕ್ ವಾಟರ್. ಮೈ ಗಾಡ್, ನಾನೀಗ ಆಲ್ಮೋಸ್ಟ್ ನದಿಯ ಒಂದು ನಡುವೆ ಇದ್ದೀನಿ. ಬಟ್ ಅಲ್ಲೇನಿದೆಯಲ್ಲ, ಅಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಅದು ಐಲ್ಯಾಂಡ್. ಅದು ಆ್ಯಕ್ಚುಲಿ ಒಂದು ಸಣ್ಣ ದ್ವೀಪ ಥರ. ಅಲ್ಲಿಗೆ ಹೋಗಬೇಕು ಅಂದರೆ ಬೋಟ್ ಅಥವಾ ಹಡಗುನೇ ಬೇಕು. ಬಟ್ ಈ ಟೈಮಲ್ಲಿ ಯಾರೂ ಇಲ್ಲ. ಬಟ್ ಡೆಫಿನೆಟ್ಲಿ ಒಂದ್ಸಲ ನಾನು ಆ ಐಲ್ಯಾಂಡ್ಗೆ ಹೋಗಿ ಬಂದೇ ಬರ್ತೀನಿ, ಡೆಫಿನೆಟ್ಲಿ, ದ್ಯಾಟ್ ಈಸ್ ಫಾರ್ ಶ್ಯೂರ್. ನೋಡಿ ನನ್ನ ಸುತ್ತ ಹೇಗಿದೆ. ಸೊ ಇವಾಗ ಆಲ್ಮೋಸ್ಟ್ ನಾನು ಮನೆಗೆ ಹೋಗಲೇಬೇಕಾಗಿದೆ. ಸೊ ಇನ್ನೇನು ಲಾಸ್ಟ್ ಒಂದು ವ್ಯೂ ನೋಡ್ಕೊಂಡ್ಬಿಡಿ. ಸೊ ಇಟ್ಸ್ ಟೈಮ್ ಟು ಗೋ ಹೋಮ್. ನಾನು ಮನೆಗೆ ಹೋಗ್ಬೇಕೀಗ. ಓ ಮೈ ಗಾಡ್, ನೀವಲ್ಲಿ ನೋಡ್ಬೋದು. ನೀವಲ್ಲಿ ನಾನು ನೀರಾನೆ ನೋಡಿದೆ. ಅಲ್ಲಿ ನೀರ್ನಾಯಿ ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಯು ಕ್ಯಾನ್ ಸಿ ದೇರ್. ನೋಡ್ಬೋದಲ್ಲ ನೀವು ನೀರ್ನಾಯಿನ. ಬನ್ನಿ, ಐ ಜಸ್ಟ್ ವಾಂಟ್ ಟು ಗೋ. ನಾನು ನೀರ್ನಾಯಿ ನೋಡಿದೆ ನಾನು ನಿಜವಾಗ. ಬಟ್ ಪ್ಲೀಸ್ ಈ ಥರ ಜಾಗಕ್ಕೆ ಬಂದು ಈ ಥರದ್ದೆಲ್ಲ ಮಾಡಬೇಡಿ ಪ್ಲೀಸ್. ಯಾಕಂದರೆ ಪ್ರಕೃತಿನ ನಾವು ಕಾಪಾಡಬೇಕೇ ಹೊರತು ಈ ಥರ ಎಲ್ಲ ಹಾಳು ಮಾಡಬಾರ್ದು. ಇದನ್ನು ನೋಡಿ ತುಂಬಾ ನನಗೆ ಬೇಸರ ಆಯಿತು. ಇಲ್ಲೆಲ್ಲ ನೋಡ್ಬೋದು ನೀವು, ಇಲ್ಲೆಲ್ಲ ಎಷ್ಟೊಂದು ಗ್ಲಾಸ್ ಆಗಿರ್ಬೋದು. ನದಿ ದಂಡೆ ಮೇಲೆ ಇಲ್ಲೆಲ್ಲ ಗ್ಲಾಸ್ ಎಲ್ಲ ಹಾಕಿದ್ದಾರೆ ಸುತ್ತಮುತ್ತ. ಅದು ಪ್ಲಾಸ್ಟಿಕ್ ಆಗಲಿ ಗ್ಲಾಸ್ ಆಗಲಿ, ಈ ಥರ ಒಂದು ಬ್ಯೂಟಿಫುಲ್ ಜಾಗ ಏನಿದೆ ಈ ಥರ ಹಾಕಿ ಹಾಳು ಮಾಡಬೇಡಿ ಅಂತ ನಿಮ್ಮ ಹತ್ರ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೋತೀನಿ. ಬಿಕಾಸ್ ಪ್ರಕೃತಿ ಥರ ಇರೋ ಹಾಗೇ ನಾವು ಬಿಡಬೇಕು. ನಮ್ಮದು ತನನ ನಾವು ಇಲ್ಲಿ ತೋರಿಸಿ ಇದನ್ನೆಲ್ಲ ಹಾಳು ಮಾಡೋದು ನಮ್ಮದು ಧರ್ಮ ಅಲ್ಲ. ಸೊ ಪ್ಲೀಸ್ ಯಾರು ಈ ಥರ ಎಲ್ಲ ಹಾಕಬೇಡಿ, ಯಾರು ಈ ಥರ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ.